ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಗೀತಾ ಜಗತ್ ಸೌಂಡ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ಸೊ ಒಂದು ಹೊಸ ಕಲಿಕೆಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ. ಏನು ಹಾಗಾದರೆ ಅಂತ ಹೇಳಿದ್ರೆ, ಸೊ ನಾನು ಸಹಿತ ಒಂದು ಹೊಸ ಎಕ್ಸ್ಪೀರಿಯೆನ್ಸನ್ನು ಮಾಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ನನ್ನ ಡ್ರೀಮ್ ಆಗಿತ್ತು ಕಾರ್ ಡ್ರೈವಿಂಗನ್ನು ಮಾಡಬೇಕು ಅಂಥೇಳಿ. ಸೊ ಅದಕ್ಕಾಗಿ ನಾನು ಸಹಿತ ಕಾರ್ ಡ್ರೈವಿಂಗ್ ಕ್ಲಾಸಿಗೆ ಅಟೆಂಡ್ ಆಗಿದ್ದೆ. ಒಂದು 20 ಡೇಸ್ ಅಟೆಂಡ್ ಆದೆ. ಸೊ ಕಾರ್ ಹೊಡಿಲಿಕ್ಕೆ, ಡ್ರೈವ್ ಮಾಡಲಿಕ್ಕೆ. ಸೊ ನನಗೂ ಸಹಿತ ಭಾಳ ಆಸೆ ಇದ್ದಿದ್ದರಿಂದ ಇಂಟ್ರೆಸ್ಟಿಂದ ಕಲ್ತಿದ್ದೀನಿ. ಸೊ ಹಾಗಾದರೆ ಎಲ್ಲಿ ಕಲಿತೆ, ಹೇಗೆ ಕಲಿತೆ, ಯಾವ ರೀತಿ ಕ್ಲಾಸಸ್ಸನ್ನು ಕೊಟ್ಟರು ಅಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಯಾರಿಗಾದರೂ ಯೂಸ್ ಆದರೆ ನೀವು ಸಹಿತ ಆ ಒಂದು ಕ್ಲಾಸನ್ನು ಅಟೆಂಡ್ ಮಾಡ್ಬೋದು. ಅಟೆಂಡ್ ಮಾಡಿಕೊಂಡು ನೀವು ಸಹಿತ ಡ್ರೈವಿಂಗನ್ನು ಕಲಿಬೋದು. ಬನ್ನಿ ಹಾಗಾದರೆ ಎಲ್ಲಿದೆ ಕ್ಲಾಸು, ನಾನು ಯಾವ ರೀತಿ ಕ್ಲಾಸ್ ತೊಗೊಂಡೆ ಅನ್ನೋದನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಫಸ್ಟ್ ಟೈಮ್ ನಾವು ಹೋಗಿರ್ತಕ್ಕಂಥದ್ದು. ಫಸ್ಟ್ ಡೇ ಕ್ಲಾಸಿನ ಒಂದು ಟ್ರೈನಿಂಗ್ ಇದು. ಫಸ್ಟ್ ಡೇ ನಾನು ಒಂದು 12 ಕಿಲೋಮೀಟರ್ ಡ್ರೈವ್ ಮಾಡಿದೆ ವಿತ್ ದ ಹೆಲ್ಪ್ ಆಫ್ ಮೆಂಟರ್. ಚೆನ್ನಾಗಿ ಹೇಳ್ಕೊಟ್ರು. ಸೊ ಭಾಳ ಖುಷಿ ಆಗ್ತೈತಿ ಈ ಕ್ಲಾಸನ್ನು ಅಟೆಂಡ್ ಮಾಡಲಿಕ್ಕೆ. ಇದೇ ನೋಡಿ, ನಾನು ಪ್ರತಿದಿನ ಡ್ರೈವಿಂಗನ್ನು ಕಲಿತಕ್ಕಂಥ ಒಂದು ಕಾರು. ಸೊ ಭಾಳ ಖುಷಿ ಆಗ್ತೈತಿ ನಾ ಈ ಕಾರ್ಗಳು ಕೂತಾಗ. ಯಾಕಂತ ಹೇಳಿದ್ರೆ ನಾನು ಸಹಿತ ಡ್ರೈವ್ ಮಾಡಲಿಕ್ಕೆ ಕಲಿತೆ ಅಂತಕ್ಕಂಥದ್ದು. ಸೊ ಥ್ಯಾಂಕ್ಸ್ ಟು ದಿಸ್ ಕಾರ್ ಅಂತ ಹೇಳ್ತೇನೆ. ಯಾಕಂತಂದರೆ ಇದು ಸಹಿತ ನಂಗೆ ಟೀಚರ್ ಆಯಿತು. ನೋಡಿರಿ, ಭಾಳ ಖುಷಿ ಆಯಿತು. ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಗೀತಾ ಜಗತ್ ಸೌಂಡ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ. ಸೊ ಇವತ್ತು ಎಲ್ಲಿ ಕುತ್ಕೊಂಡು ವಿಡಿಯೋ ಮಾಡಿದ್ದೀನಿ, ಒಂದು ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಟ್ರೈನಿಂಗನ್ನು ನಿಮ್ಮ ಮುಂದೆ ನಾನು ಹೇಳ್ತಾ ಇದ್ದೀನಿ. ಸೊ ಏನದು ಟ್ರೈನಿಂಗು ಅಂತ ಹೇಳಿದ್ರೆ, ಇಂಡಿಪೆಂಡೆಂಟ್ ಆಗಿ ಎಲ್ಲಾದರೂ ಹೋಗಬೇಕು ಅಂತ ಹೇಳಿದ್ರೆ ನಮ್ಗೆ ವೆಹಿಕಲ್ ಬೇಕೇ ಬೇಕು. ಸೊ ಅದಕ್ಕಾಗಿ ಏನು ಮಾಡಬೇಕು, ಸ್ಕೂಟಿ ಕಲ್ಕೋಬೇಕು, ಸೈಕಲ್ ತಗೋಬೇಕು, ಇಲ್ಲಾಂದರೆ ಕಾರ್ ಓಡಿಸ್ಬೇಕು. ಸೊ ಈ 3 ಆಪ್ಷನ್ನಲ್ಲಿ ನನಗಿರ್ತಕ್ಕಂಥದ್ದು ಒಂದು ಆಪ್ಷನ್ ಇತ್ತು. ಸೊ ಕಾರ್ ಡ್ರೈವಿಂಗ್ ಕಲ್ಕೋಬೇಕು. ಸೊ ಯಾಕಂತಂದ್ರೆ ನಮ್ಮ ಯಜಮಾನರು ಸ್ವಲ್ಪ ಕಲಿಸಿದ್ರು, ಬಟ್ ಪರ್ಫೆಕ್ಟಾಗಿ ಹೊಡಿಲಿಕ್ಕೆ ನನಗೂ ಸಹಿತ ಬರ್ತಾ ಇರಲಿಲ್ಲ. ಸೊ ಭಯ ಅನ್ನಿಸ್ತೈತೆ. ಯಾಕಂತಂದ್ರೆ ಸ್ಕೂಟಿ ಆದರೆ ನಾವೇನು ಮಾಡ್ತೀವಿ, ಒಂದೇ ವೇ ಒಳಗೆ ಹೋಗ್ತಿರ್ತೀವಿ. ಸೊ ಅಬ್ಸರ್ವೇಷನ್ ಅಷ್ಟೊಂದು ಇರೋದಿಲ್ಲ. ಬಟ್ ಕಾರ್ ಅಂತ ಹೇಳಿದ್ರೆ ಸುತ್ತಲೂ ಅಬ್ಸರ್ವೇಷನ್ ಮಾಡಬೇಕಾಗಿರ್ತೈತಿ. ಸೊ ಅದಕ್ಕಾಗಿ ನಾನು ಸಹಿತ ಒಂದು 15 ಡೇಸ್ ಆಯಿತು ಕಾರ್ ಒಂದು ಟ್ರೈನಿಂಗಿಗೆ ಜಾಯ್ನ್ ಆಗಿ, ಟ್ರೈನಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಿ. ಸೊ ನಮ್ಮ ಒಂದು ಸವಣೂರಲ್ಲಿ ಲಿಂಗರಾಜ್ ಒಂದು ಕಾರ್ ಡ್ರೈವಿಂಗ್ ಕ್ಲಾಸಸ್ ಅವ್ರು ಏನು ಮಾಡ್ತಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಸೊ ನಮ್ಮ ಒಂದು ಅನುಕೂಲಕ್ಕೆ ತಕ್ಕ ಹಾಗೆ ನಾವು ಬಂದು ಜಾಯ್ನ್ ಆಗಿ ಕ್ಲಾಸನ್ನು ತೊಗೋಬೋದು. ಸೊ ಇವರು 1 ಮಂತು 2 ಮಂತ್ಸು ನಮ್ಗೆ ಅಕ್ಯುರೇಟ್ ಆಗುತ್ತಾನೆ ಕ್ಲಾಸಸ್ಸನ್ನು ತೊಗೋತಾರೆ. ಸೊ ಅದಕ್ಕಾಗಿ ನಾವು ಕ್ಲಾಸಸ್ಸನ್ನು ತಗೋಬೋದು. ಸೊ ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಕ್ಲಾಸಿಗೆ ಜಾಯ್ನ್ ಆಗಬೇಕು ಅನ್ನೋರು ಬಂದು ಅಟೆಂಡ್ ಆಗಿ. ಮತ್ತೆ ಸಿಗ್ತೀನಿ. ನಮಸ್ತೆ. One, two, three, go ಮಮ್ಮಿ ಬಿಡ. ಸೊ ಇದು ನೋಡಿರಿ, ನಾನೊಂದು 20 ಡೇಸ್ ಟ್ರೈನಿಂಗ್ ಆದಮೇಲೆ ಡ್ರೈವ್ ಮಾಡಿರ್ತಕ್ಕಂಥ ಒಂದು ಕ್ಲಾಸು. ಸೊ ಪರ್ಫೆಕ್ಟಾಗಿ ಏನಂತ ಹೇಳಿದ್ರೆ, ಪರ್ಫೆಕ್ಟಾಗಿ ಇಂಡಿವಿಜುವಲ್ ಆಗಿ ಹ್ಯಾಂಡ್ಲನ್ನು ಹಿಡಿತಕ್ಕಂಥದ್ದು, ಟರ್ನ್ ತಗೋತಕ್ಕಂಥದ್ದು, ರೋಡಲ್ಲಿ ಯಾವ ರೀತಿ ಕ್ರೌಡ್ ಇದ್ದಾಗ ಯಾವ ಗೇರನ್ನು ಹಾಕಬೇಕು, ಫಸ್ಟ್ ಗೇರು, ಸೆಕೆಂಡ್ ಗೇರು, ಥರ್ಡ್ ಗೇರು, ಫೋರ್ತ್ ಗೇರು ಆ್ಯಂಡ್ 5th ಗೇರು, ರಿವರ್ಸ್ ಗೇರು ಯಾವ ರೀತಿ ತಗೋಬೇಕು, ಹಂಪ್ಸ್ಗಳು ಬಂದಾಗ ಯಾವ ರೀತಿ ನಾವು ಸೆಕೆಂಡ್ ಗೇರಲ್ಲಿ ಕ್ಲಚ್ಚು ಬ್ರೇಕನ್ನು ಹಿಡಿದು ಮೂವ್ ಆಗಬೇಕು ಅಂತಕ್ಕಂಥದ್ದನ್ನು ಕಲಿತಿದ್ದೆ. ಸೊ ಅದಕ್ಕಾಗಿ ಸ್ವಲ್ಪ ಕಾನ್ಫಿಡೆಂಟಿಂದ ಡ್ರೈವ್ ಮಾಡ್ತಾಯಿದ್ದೀನಿ. ಸೊ ನೀವು ನೋಡ್ಬೋದು, ನಾನು ಸಹಿತ ಕಾನ್ಫಿಡೆಂಟಿಂದ ಮಾತಾಡ್ತಾ ಡ್ರೈವ್ ಮಾಡ್ಕೋತಾ ಹೋದೆ. ಸೊ ಖುಷಿ ಆಯಿತು. ಸೊ ಥ್ಯಾಂಕ್ಸ್ ಟು ಅವರ್ ಲಿಂಗರಾಜ್ ಸರ್ ಆ್ಯಂಡ್ ಮಂಜುನಾಥ್ ಸರ್. ಸೊ ಲಿಂಗರಾಜ್ ಸರ್ ಅವರು ನನಗೆ ಕ್ಲಾಸನ್ನು ಕೊಟ್ಟರು. ಸೊ ಭಾಳ ಚೆನ್ನಾಗಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನೀವೇ ನೋಡಿ. ಮತ್ತೆ
ರೈಟ್. ಟೂ ತಗೋಲ್ಲ ಅಂದ್ರೆ ಸೌಂಡ್ ಬರ್ತೈತೆ ರೀ. ಥರ್ಡ್ ಗೇರ್ ಒಳಗೈತೆ. ಹಾಂ ಮೇಡಮ್ ರೈಟ್. ಸೆಕೆಂಡ್ ಹಾಕೋಲ್ಲ ಹಾಂ ಸೋಡು ಸೆಕೆಂಡ್ ಹಾಕೋರಿ ಅಥವಾ ರೈಟ್. ಸ್ಲೋಲಿ ಬ್ರೇಕ್ ಸ್ಲೋ ರೈಟ್. ಸ್ಟ್ರೇಟ್ ಹೋಗಿ ರೈಟ್ ಬಂದು ಸ್ಟ್ರೈಟ್ ರೈಟ್ ಕಂಟಿನ್ಯೂ. ಸ್ಲೋ ಮತ್ತೊಂದು ರೋಡ್ ಜಂಪ್ ಆಯ್ತು. ರೈಟ್ ಸ್ಲೋ ರೈಟ್ ಕಂಟಿನ್ಯೂ. Let's stop. Let's stop. ಏನಾಯ್ತು ಮೇಡಮ್? ಇಲ್ಲ ಇಲ್ಲಿ ಸ್ಟಾಪ್ ಮಾಡ್ತೀನಿ ಇಲ್ವಾ ಸ್ಟೇಟ್ ಹೊಂಟೆ ಕಂಟಿನ್ಯೂ. ನೆಕ್ಸ್ಟ್